ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು 5ರಿಂದ 10 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ. ಅದರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ BJP ಇದೆ ಅಂತ ಇರ್ತಕ್ಕಂಥ ವರದಿ. ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ. ಯಾಕೆ ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಯಿತು ಇದೆ, ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾವೆ ನಮಗೆ ಹಿನ್ನಡೆ ಇದೆ. ಇನ್ನು ರಾಹುಲ್ ಗಾಂಧಿಯವರ ಫಿಲಾಸಫಿ, ರಾಹುಲ್ ಗಾಂಧಿಯನ್ನು ಇನ್ನೂ ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರು ಇನ್ ಟೋಟ್ಯಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವು ಇನ್ನೂ ಬೆಳಿಬೇಕಂತಕ್ಕಂಥ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನೂ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ಜನ ಒಪ್ತಾ ಇಲ್ಲ ಅಂತ ನಾವು ಒಯ್ಯಬೇಕಲ್ಲ. ಅವ್ರ ಫಿಲಾಸಫಿ ಏನಿದೆ, ಅವ್ರು ಮಾತನಾಡ್ತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಿಸ್ಕೊಳಿತು. ವಾಟ್ ಈಸ್ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನ್ರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ. ಅದನ್ನು ತೋರಿಸೋರು ಯಾರು? ಅದನ್ನು ತೋರಿಸೋರು ಯಾರು? ಮಂಗಳಾರತಿ 24 ತಾಸು ತೋರಿಸಿ ಯಾವುದು EV ಬಗ್ಗೆ ಮುಂದೆ ಫ್ಯೂಚರಿಸ್ಟಿಕ್ ಹೆಂಗಿರಬೇಕು, ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಅಂಥೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾಬೇಸ್ ಇರ್ತಕ್ಕಂಥ ಡಾಟಾಬೇಸ್ ಕಂಟ್ರಿ ಆಗಬೇಕು. ಆಮೇಲೆ AI ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ, ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು 20 ನಿಮಿಷ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ? ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ, ಇವತ್ತು BJP ಅವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡ್ರಿ. ಇವತ್ತು AI ಯಾವ ಲೆವೆಲ್ದಾಗಿದ್ದೀವಿ ನಾವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಹೋಲಿಸ್ಕೊಂಡು ನಾವು ನೋಡೋಕ್ಕೆ ಆಗೋದಿಲ್ಲ. ಕಳೆದ 10 ವರ್ಷದಿಂದ ಚೈನಾ ಏನೂ ಇರಲಿಲ್ಲ. ಇವತ್ತು 10 ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು? ಎದಕ್ಕೆ ಸಾಧನೆ ಮಾಡ್ತು? ಸೆಲ್ಫ್ ಪಿಕ್ಚರು, ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು. ಇಲ್ಲಿ ಏನು ರಿಸಲ್ಟ್ ಇಲ್ಲ, ಪಾಲಿಸಿ ಇಲ್ಲ, ಏನಿಲ್ಲ. ದಿನ ಬೆಳಿಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ. ನಾವೇನು ಅವ್ರು ವೈಯಕ್ತಿಕವಾಗಿ ಮಾತನಾಡ್ತಿಲ್ಲ. ಇವತ್ತು ನೋಡಿ, ಇವತ್ತು ಡಾಲರ್ ಏನಿದೆ, ಡಾಲರ್ ರೂಪಿಗೆ ಕಳೆದ 4 ತಿಂಗಳಲ್ಲಿ ದಿನಕ್ಕೆ $1, ತಿಂಗಳಿಗೆ $1 ಹೋಗ್ತಾ ಇದೆ, ಡೌನ್ ಆಗ್ತಾ ಇದೆ. ಇವತ್ತು $87 ಇದೆ, ಇವತ್ತು ಹೆಚ್ಚು ಕಮ್ಮಿ. ಇನ್ನೊಂದು ಡಿಸೆಂಬರ್ ಒಳಗೆ 90 ಮುಟ್ತೀವಿ. ಈ ದೇಶದ ಸಾಧನೆ ಹೆಂಗಿರ್ತದೆ ಅಂತಂದ್ರೆ, ದೇಶದ ಬಗ್ಗೆ ಮಾತಾಡೋದು ಅವರು ರಾಜ್ಯದ ಸಾಲದ ವಿಚಾರವಾಗಿ ಯಾಕೆ ನಮ್ಮ ಆಡಳಿತದಲ್ಲಿ ಸಾಲದ ಪ್ರಮಾಣ ಜಾಸ್ತಿ ಆಗಿದೆ. ಒಂದು ನಿಮಿಷ ಮಾತಾಡಲ್ಲ? ಈ ದೇಶ ನಿನಗೆ ಸಂಬಂಧ ಇಲ್ಲ? ಅಲ್ಲ, ಇದೆ ಸರ್. ಫಸ್ಟ್ ಕೇಳ್ರಿ, ರಾಜ್ಯ ಮೊದಲು. ನನಗೆ ಪ್ರಶ್ನೆ ಕೇಳಬೇಡ್ರಿ. ಅಲ್ಲಲ್ಲ, ಯಾಕೆ ಅಂತ ಕೇಳಿ. ಹೌದು ಸರ್, ರಾಜ್ಯದ್ದು ಕೇಳ್ರಿ, ದೇಶದ್ದು ಕೇಳ್ರಿ. ದೇಶದ ಸಾಲ ಎಷ್ಟಾಗಿದೆ ಅಂತ ನೀವು ಕೇಳ್ತಾರೆ, ಯಾಕೆ ಕೇಳಬಾರ್ದು? ಯಾಕೆ ಹೇಳ್ತಾ ಇದ್ದೀವಿ, ಒತ್ತು ಹೇಳ್ತಾ ಇದ್ದೀವಿ ಅಂತಂದರೆ, 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ 3 ಪಟ್ಟು ಸಾಲ ಮಾಡೈತೆ. ಅದರಿಂದನೇ ಇವತ್ತು ಹೊಡ್ತಾ ಬೀಳ್ತಾ ಇರೋದು. ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ, ಆಯಿತಾ? ಒಂದು. ಎರಡನೇದು, 2013ರಿಂದ 2018ವರೆಗೆ BJP ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ? ಯಾಕೆ ಚರ್ಚೆ ಮಾಡ್ಬೋದು? ಅದು 13ರಿಂದ 18 ನಾವು ಏನು ಸಾಲ ಮಾಡಿದ್ವಿ, 18ರಿಂದ 23ವರೆಗೆ BJP ಏನು ಸಾಲ ಮಾಡಿದ್ರ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ. ಸಾಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇದ್ದವು, ಅದ್ರ ಬಗ್ಗೆ ಒಪ್ಪೋಣ. ಬಿಟ್ವೀನ್ 13 and 18 ಹೌ ಮಚ್ ವಿ ಹ್ಯಾವ್ ಬಾರೋಡ್, 18 to 23 ಹೌ ಮಚ್ BJP ಹ್ಯಾಸ್ ಬಾರೋಡ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಆಗಬೇಕಿಲ್ಲ? ಸರಿ, ಹೌದಿಲ್ಲ? ಗುಜರಾತ್ ಎಷ್ಟು ಸಾಲ ಎಷ್ಟು ಮಾಡಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ? ಅದಕ್ಕೆ ಚರ್ಚೆ ಮಾಡೋಣ. ಪ್ರಶ್ನೆ ಏನು, ದೇಶದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ಸಂತೋಷ್ ನಾಡು, ರಾಜ್ಯದ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡ್ತಾರೆ? ಯಾರು ಒಂದು ನಿಮಿಷ ಮಾತಾಡ. ಈಗ BJP ಅವ್ರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಕೇಳಿ ನಾನು ಉತ್ತರ ಕೊಡ್ತೇನೆ. ಏನು, ಯಾರು ಕೇಳಿದ್ದಾರೆ? ಅಲ್ಲ ಸರ್, BJP ಸಾಲ ಮಾಡಲಿ, ಕಾಂಗ್ರೆಸ್ ಸಾಲ ಮಾಡಲಿ, JDS ಸಾಲ ಮಾಡಲಿ, ಹೊರೆ ಮಾತ್ರ ಜನರ ಮೇಲೆ. ಹೌದ್ರಿ, ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಎಲ್ಲರ ಮೇಲೆ $1 ಲಕ್ಷ ಹೆಚ್ಚು ಹೊರೆ ಮಾಡಿದ್ದಾರೆ. ಕಳೆದ 47ರಿಂದ 2014ವರೆಗೆ ಕೇವಲ 40ರಿಂದ 50 ಸಾವಿರ ರೂಪಾಯಿ ಒಬ್ಬರು ತಲೆ ಮೇಲೆ ಸಾಲ ಇತ್ತು. ಇವ್ರು ಬಂದು 1 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಇದೇ ಸಾಧನೆ ಅಲ್ಲ? ಇದು ಗಟ್ಟಿಯಾಗಿ ಹೇಳ್ಬೇಕಲ್ಲ BJP ಅವರು. ಮೋದಿ ಅವರು ಏನು ಮಾಡಿಲ್ಲ, ಕಾಂಗ್ರೆಸ್ 70 ವರ್ಷದಲ್ಲಿ ಕೇವಲ 10 ವರ್ಷದಲ್ಲಿ ಮಾಡಿದ್ದೀವಿ. ನಾವು ಒಬ್ಬೊಬ್ಬರ ಮೇಲೆ $1 ಲಕ್ಷ ಸಾಲ ಓರಿಸಿ ಒಂದು ಗಟ್ಟಿಯಾಗಿ ಹೇಳ್ಬೇಕಲ್ಲ. ಇದು ಸಾಧನೆ ಅಲ್ಲ ಏನಿದು? ಎಲ್ಲರಿಗಿಂತ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳೋಕೆ ಗಟ್ಟಿಯಾಗಿ ಹೇಳ್ಬೇಕಲ್ಲ. ಯಾಕೆ ಹೇಳ್ಬಾರ್ದು BJP ಅವರು? ಇದು ಸಾಧನೆ ಅಲ್ಲ? ಇದು ದೊಡ್ಡ ಸಾಧನೆ ಅಲ್ಲ? ಇದು ಸಾಲ ಮಾಡಿ ದೊಡ್ಡ ಸಾಧನೆ ಅಲ್ಲೇನ್ರಿ? ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ. ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ಹೇಳ್ಕೊಂತಿರ್ತೀರಿ, ದೊಡ್ಡ ಸಾಧನೆ ಇದು. ಇವತ್ತು 10 ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ, ಇವತ್ತು ಅದ್ರ ಲಿಸ್ಟಿಂದ ಹೊರಗೈತೆ. ಇದನ್ನು ದೊಡ್ಡ ಸಾಧನೆ. 80ನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್, ಇವತ್ತು 84ನೇ ರ್ಯಾಂಕಿಂಗ್ ಬಂದು, ಇದನ್ನು ದೊಡ್ಡ ಸಾಧನೆ. ಇಂಥವೆಲ್ಲ ಏನು ಮಾತಾಡೋದು ಬೇಡ. ಇಂಥವೆಲ್ಲ ಸಾಧನೆ ಅಲ್ಲ, ಬರೀ ರಾಜ್ಯ ಸರ್ಕಾರ ಮೇಲೆ ಕೂತ್ಕೊಂಡು ಕುಂದ್ರೋದು ಮಾತಾಡೋದು. ಯಾಕೆ ಇವತ್ತು GDP ನಂಬರ್ 1 ಇದೆ ಕರ್ನಾಟಕ? ಇದು ಒಳ್ಳೇದಲ್ಲ ಸಾಧನೆ?
ಇಸ್ ಇಟ್ ನಾಟ್ ಅ ಗುಡ್ ಪಾಯಿಂಟ್? ನೋಡ್ರಿ, ಪಾಸಿಟಿವ್ ಮಾತಾಡೋಣ, ಅಗಲಾಲ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ. ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು 70 ವರ್ಷದಿಂದ ಕತೆ ಹೇಳಿದ್ರೆ 10 ವರ್ಷದ ಕತೆ ಯಾರು ಹೇಳೋದು ಬೇಡ ನಿಮಗೆ? ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯು ಓನ್ಲಿ ವಾಂಟ್ ಟು ಟಾಕ್ ಅಬೌಟ್ ಕಾಂಗ್ರೆಸ್. ಲಾಸ್ಟ್ 10 years ಯುವರ್ ಇನ್ ಪವರ್, ಯು ಡೋಂಟ್ ನಾಟ್, ನಿಮ್ದೇನು ಆಡಿಟೇ ಬೇಡ ದೇಶದ ಜನಕ್ಕೆ. ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ. ಎನಿಥಿಂಗ್ ರಾಂಗ್ ಹ್ಯಾಪನ್ಸ್, ಇಟ್ಸ್ ಓನ್ಲಿ ಕಾಂಗ್ರೆಸ್. ಎಲ್ಲಿವರೆಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರು? ಎಲ್ಲಿವರೆಗೆ? ಯಾರಿಗೋಸ್ಕರ ಇದು? ಹಾಗಾದ್ರೆ ಇದನ್ನ ಇದು ಹೋರಾಟ ಮಾಡುವಂತ ವಿಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡಿದೆ ಸರ್? ಹಾಗಾದ್ರೆ ನಮಗಿದೇ ಒಂದು ಅವಕಾಶ ಮಾಡಿಕೊಡಿ. ಟಿವಿ ಐತಲ್ಲ, ಈಗ ಅವರು ಅವಕಾಶ ಮಾಡ್ತಕ್ಕಂಥ ಟಿವಿ ಮುಖಾಂತರನೇ. ಈಗ ಮೋದಿಯವ್ರ ಪ್ರಚಾರ ಎದುರಾಗೈತೆ ನೋಡ್ರಿ. ಪವರ್ಫುಲ್ ಸ್ಟೇಟು, ಪವರ್ಫುಲ್ ಕಂಟ್ರಿ ಅನ್ನೋದಕ್ಕೆ ಮಾನದಂಡಗಳದ. ಪವರ್ಫುಲ್ ಕಂಟ್ರಿ ಅಂತ ಹೆಂಗೆ ಏನು ಮಾನದಂಡ? ಏನು ಪವರ್ಫುಲ್ ಕಂಟ್ರಿದು? ನಿಮ್ಮದು ಆರ್ಥಿಕ ಪರಿಸ್ಥಿತಿ, ಫಾರಿನ್ ಪಾಲಿಸಿಗಳು, ನಿಮ್ಮದು ಮಿಲಿಟ್ರಿ ಯಾವ ರೀತಿ ಇದೆ, ಆಯಿತಾ, ನಿಮ್ಮ GDP ಯಾವ ರೀತಿ ಇದೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ಇವೆಲ್ಲ ಮಾನದಂಡಗಳು. ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಇದೆ? ಪವರ್ಫುಲ್ ಹೆಂಗಾಗ್ತಾರೆ ಮನುಷ್ಯ? ದೇಶ ಪವರ್ಫುಲ್ ಅಂದ್ರೆ ಏನು? ಪಾಸ್ಪೋರ್ಟ್ ಲೆಕ್ಕ ಬರ್ತದೆ. ನಿಮ್ಮ ಪಾಸ್ಪೋರ್ಟ್ ಎಷ್ಟು ವ್ಯಾಲಿಡ್ ಇದೆ? ಯಾವುದು ಹಾಂಗ್ಕಾಂಗ್ ಇದು, ಯಾವುದು ಥೈಲ್ಯಾಂಡಿಗೆ ವೀಸಾ ಫ್ರೀ ಇದಾ ಪವರ್ಫುಲ್ ಪಾಸ್ಪೋರ್ಟ್ ಅಂದ್ರೆ ಏನು? ಥೈಲ್ಯಾಂಡಿಗೆ ವೀಸಾ ಫ್ರೀ, ಹಿಂಗೆ ಪಾಸ್ಪೋರ್ಟಾ ಫ್ರೀ? ನೀವು ಬೇರೆ ದೇಶಕ್ಕೆ ಅರ್ಜಿ ವೀಸಾಗಳು ಹಾಕಿದಾಗ ನಿಮಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ, ಬೇರೆಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ ಚೆಕ್ ಮಾಡಿ ನೋಡ್ರಿ. ರ್ಯಾಂಕಿಂಗ್ ಯಾಕೆ ಡ್ರಾಪ್ ಆಯಿತು? ಏನು ಕಾರಣ? ಏನು ರ್ಯಾಂಕಿಂಗ್ ಡ್ರಾಪ್ ಆಗೋಕ್ಕೆ? 80 ಇವ್ರ ಕಾಲಕ್ಕೆ 20ಗೆ ಬಂದುಬಿಡ್ಬೇಕಾಗಿತ್ತು. ಅಷ್ಟು ಪವರ್ಫುಲ್ ಅಲ್ಲ ನಾವು, ಎಲ್ಲ ಕಡೆ ಪವರ್ಫುಲ್ಲು. ಮತ್ತು ಪವರ್ಫುಲ್ ಇದ್ದರೆ ಮತ್ತು ಡಾಲರ್ ಯಾಕೆ ಬೀಳ್ತಾ ಇದೆ? ನೀವು ಕೇಳ್ರಿ, BJP ಕೇಳ್ರಿ, ಅಲ್ರಿ ನೀವು ಇಷ್ಟು ಪವರ್ಫುಲ್ಲು ಅಂತ ನೀವೇ ಹೇಳ್ತೀರಿ, ಮತ್ತು ಹಿಂಗೆ ಯಾಕೆ ಓಡ್ತಾ ಇದೆ ಅಲ್ಲ ಡಾಲರಿಗೆ ರೂಪಿಗೆ ಓಡ್ತಾ ಇಲ್ವಾ? ಪ್ರಧಾನಮಂತ್ರಿ ಹಾಕಿ ಮುಂಚೆ ಅವ್ರು ಭಾಷಣ ಮಾಡಿದ್ರೆ ನೀವು ಕೇಳಿಲ್ವಾ? ನೀವೆಲ್ಲ ಕೇಳ್ತಿರಲ್ಲ. ಡಾಲರ್ ಐಸಾ नहीं गिरता जी, मुझे पता है, श्रीलंका में ऐसा नहीं होता, पाकिस्तान में नहीं ऐसा होता. ಯಾರು ಹೇಳಿದ್ದಾರೆ ಇದೆಲ್ಲ ಮಾತುಗಳು? ಯಾರು ಹೇಳಿದ್ದಾರು? ಕೇಳಬೇಕಲ್ಲ ಪ್ರಶ್ನೆಗಳು. ಮತ್ತು ಅವ್ರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಬರೋದು ಕಾಂಗ್ರೆಸ್ ಮೇಲೆ ಹೇಳೋದು ನಾವೇನು ಮಾಡೋಣ? ಏನು ಮಾಡೋಣ ಹೇಳಿ ಸರ್? ಮತ್ತು ನಾವೇನು ಮಾಡೋದು? ಅಲ್ಲ ಮೈ ರಿಕ್ವೆಸ್ಟ್ ಅಲ್ರಿ, ಮೈ ಪರ್ಸಿಸ್ಟೆಂಟ್ಲಿ ನಮಗೇನಿದೆ, ಕಾಂಗ್ರೆಸ್ ಬಿಡಿ ಒಂದು ಸೈಡ್ ಹೋಗೋಣ. ದೇಶದ ಜನಕ್ಕನ್ನು ಗುರ್ತಾಗಬೇಕಲ್ಲ, ಯುವ ಜನತೆಗೆ ಏನಾಗೈತೆ ಅಂತೇಳಿ. ಅರ್ಧ ಜನತೆಗೆ ಏನಾಗಂತ ಗುರ್ತೇ ಇಲ್ಲ. TV ಬೆಳಗ್ಗೆ ಅವ್ರನ್ನೇ ತೋರಿಸ್ಬೇಕು, TV ಬೆಳಗ್ಗೆ ಕಣ್ಣು ತೆಗೆದು ಅವ್ರನ್ನೇ ನೋಡ್ಬೇಕು. ಎಲ್ಲಿವರೆಗೆ ಮಾಡ್ತೀರಿ ಇದು? ಮಾಡಲಿ. ಮೋದಿಯವ್ರಿಗೆ ಏನಾಗೈತೆ ಅಂತಂದರೆ, BJP ಅವರಿಗೆ TV ಮುಖಾಂತರ ಜನಕ್ಕೆ ಸುಳ್ಳು ಹೇಳಿ BJP ಅವ್ರು ಮಾಡ್ತಕ್ಕಂಥದ್ದು ಪರಮಾವಧಿ ದೊಡ್ಡತನ ಏನಂದರೆ, ಈ ದೇಶ ಹಾಳಾಗ್ತದೆ ಅವ್ರ ಕಾಲಕ್ಕೆ. BJP ಮುಖಂಡರು ಏನು ಬೇರೆಲ್ಲ, BJP ಕಾರ್ಯಕರ್ತರನ್ನು ಬೇರೆಲ್ಲ. ಬಟ್ ಈ ರೀತಿ ಅವ್ರ ಪಬ್ಲಿಸಿಟಿ ತಗೊಂಡು ದೇಶ ಕೊಳ್ಳಿಗೆ ಹೋಗ್ತಾ ಇದೆ. ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳ್ತೀವಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕರೀರಿ. ನಮಗೇನು ಕೇಳಬೇಡ್ರಿ ಸರ್, ನಿಮ್ಮ ಕಾಲದಲ್ಲಿ ಇಷ್ಟು ಹೊರೆ ಯಾಕಾಯಿತು, ಏನು ಕಾರಣ, ಏನು ಸಾಲ ಯಾಕೆ ಮಾಡಿದ್ರಿ, ಸಾಲದಾಗ ಯಾಕೆ ಇವತ್ತು ದೇಶ ಇದೆ? ಇದು ಇಂಪಾರ್ಟೆಂಟ್, ಪ್ರಮುಖವಾದಂಥದ್ದೇನು? ದೇಶ ತಾನು ಇಂಪಾರ್ಟೆಂಟ್. ಇವತ್ತು ಇರ್ತಕ್ಕಂಥ ನಮ್ದು ಏನು ರೆವಿನ್ಯೂ ಇದೆ, 20% ಇರ್ತಕ್ಕಂಥ ರೆವಿನ್ಯೂ ಬರೀ ನಾವು ಬಡ್ಡಿ ಕಟ್ತಾ ಇದ್ದೀವಿ. 50 ಲಕ್ಷ ಕೋಟಿ ಈ ದೇಶಕ್ಕೆ ನಮಗೆ ಆದಾಯ ಇದ್ದರೆ ನಾವು ಕಟ್ತಕ್ಕಂಥದ್ದು ಈ 20% ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ರೀ. ಇದು ಚರ್ಚೆ ಬೇಡ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಇಂಥವು ಯಾವ ಮಾತಾಡೋದು ಬೇಡ. ಜನಕ್ಕೆ ಎಜುಕೇಟೆಡ್ ಮಾಡಬೇಕು, ಪಾಲಿಸಿ ಬಗ್ಗೆ ಮಾತಾಡೋದು ಬೇಡ. ಧರ್ಮ ಜಾತಿ ದಿನ ಬೆಳಗಿದ್ರೆ ಹೊಡಿ, ಚರ್ಚೆ ಮಾಡಿದ್ರ ಬಗ್ಗೆ ಆಯಿತು. ಇಂದು ಅಂತ ಇವ್ರು ಮಾತನಾಡ್ತಾರೆ ಸುಮ್ಮನೆ ಉದಾಹರಣೆಗಳನ್ನು. ಶಕ್ತಿಪೀಠಗಳು ಯಾರ ಕಾಲದಲ್ಲಿ ಇದ್ರಿ? ಈ ಶಕ್ತಿಪೀಠಗಳು ಯಾವಾಗ ಪ್ರಾರಂಭ ಆಯಿತು? ಯಾರ ಕಾಲದಲ್ಲಿ ಇತ್ತು ಶಕ್ತಿಪೀಠಗಳು? ಆಯ್ತು, ಇವ್ರು 10 ವರ್ಷದಲ್ಲಿ ಎಷ್ಟು ಗುಡಿಗಳು ಕಟ್ಟರೆ ನೈತಾ? ಅಗಲಾಲ ದಿನ ಬೆಳಗ್ಗೆ ಇದ್ರೆ ಹಿಂದೂ ಅಲ್ಲೇ ಅದೇನು ಅರ್ಧ ಕಟ್ಟಿರೋದು? ಅದು ನಮ್ಮದು ದುಡ್ಡಿನ ಕಟ್ಟಿರೋದು. ಒಂದು ಕಟ್ಟಿ ನಾವೆಷ್ಟು ಗುಡಿಗಳು ಕಟ್ಟಿರ್ಬೋದು ಅಂದರೆ, ತಲೆ ಕೂದಲ ಎಷ್ಟದ ಅಷ್ಟು ಗುಡಿಗಳು ಕಟ್ಟಾರ ಕಾಂಗ್ರೆಸ್ನವರು. ನಾವು ಗುಡಿಗಳು ಕಟ್ಟಿವಿ, ಮಸ್ಜಿದ್ ಕಟ್ಟಿವಿ, ಚರ್ಚ್ಗಳು ಕಟ್ಟಿವಿ, ಗುರುದ್ವಾರಗಳು ಕಟ್ಟಿದ್ದೇವೆ ಅಲ್ವಾ? ನಾವು ಎಲ್ಲರನ್ನ ನಮ್ಮ ಕಳ್ತೀವಿ. ಇವ್ರು ಬರೇ BJP ಅವ್ರು ಹಿಂದೂ ಅಂತ ಹೇಳಿ ಹಿಂದೂ ಜನಕ್ಕೆ ಮೋಸ ಮಾಡಿ ಇವತ್ತಾಯ್ತು. ಹಿಂದೂ ಯಾರು ಬಡತನ ಹೊರಗದಾರ? ಬಡತನ ರೇಖೆಗಿಂದ ಯಾರು ಹಿಂದೂಗಳು ಹೊರಗೆ ಬಂದಾರ ಸರ್? ಹೌದು ಸರ್. ಈಗ ಇಷ್ಟು ಮೋದಿಯಲ್ಲಿ ಇಷ್ಟು ಮೀಡಿಯಾ ಪ್ರಚಾರ, ಇಷ್ಟು ಸೋಷಿಯಲ್ ಮೀಡಿಯಾ ಪ್ರಚಾರ ಎಲ್ಲವನ್ನು ಹೊರತಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ಕರ್ನಾಟಕ ಜನತೆ. ನೀವು ಕೂಡ ಅದ್ರಂಗೆ ಮಾಡ್ತೀರಿ ಅಂದ್ರೆ ಏನು ವ್ಯತ್ಯಾಸ ಬರ್ತದೆ? ನೀವು ಸಾಲ ಮಾಡ್ತೀರಿ, ನೀವು ಸಾಲ ಮಾಡಿ ಗ್ಯಾರಂಟಿ ಪೂರೈಕೆ ಮಾಡ್ತೀರಿ, ನೀವು ಸಾಲಕ್ಕಿನ ಬಡ್ಡಿ ಜಾಸ್ತಿ ಅಲ್ರಿ. ನಿಮಗೆ ಇದಕ್ಕೆ ಹೋಲ್ಸ್ಕೊಂಡು ನೋಡಬೇಡ್ರಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಎಲ್ಲ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತವೆ, ನಾವು ಮಾಡಿದ್ದೀವಿ, ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರದ ಸಾಲಕ್ಕೆ ನಮಗೆ ಹೋಲ್ಸ್ಕೊಂಡು ನೋಡಿದ್ರೆ, ಕೇಂದ್ರ ನಿಮಗೆ ಅದೇ ಹೇಳ್ತಿರೋದ್ರಿ,
57 ಲಕ್ಷ ಕೋಟಿಯಲ್ಲಿ 225 ಲಕ್ಷ ಕೋಟಿಯಲ್ಲಿ ಸ್ವಾಮಿ 57 ಲಕ್ಷ ಕೋಟಿ 1947 ಇಸ್ವಿಯಿಂದ 2014 ಇಸ್ವಿವರೆಗೆ ಕೇವಲ ಈ ಭಾರತ ದೇಶ ಸಾಲ 57 ಲಕ್ಷ ಕೋಟಿ. ಇವತ್ತು 10 ವರ್ಷ ಆಗಿದೆ 225 ಲಕ್ಷ ಕೋಟಿ. ಸಾಲ ಬರೀ ಗ್ಯಾರಂಟಿ ಪೂರೈಕೆ ಆಗ್ತಿದೆ, ಅನುದಾನ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಇದ್ರ ಫಸ್ಟ್ ಮಾತಾಡನ್ರಿ. ಅವ್ರೇನು ಯಾವ್ದು ಪ್ರೋಗ್ರಾಮ್ ಕೊಡ್ತಾರೆ? ಲೋಕಲ್ ಇಶ್ಯೂಸ್ BR ಪಾಟೀಲ್ ಅವರು ರಾಜೀನಾಮೆ ಕೊಟ್ಟರು. ಈಗ ಅದು ಫಸ್ಟು ನಾನು ಸೆಂಟ್ರಲ್ ಮುಗಿಸ್ತೇನೆ, ಆಮೇಲೆ ಸ್ಟೇಟ್ ಮಾತಾಡೋಣ. ನಿಮಗೆ ಸೆಂಟ್ರಲ್ ಮನವರಿಕೆ ಆಗಲಿ, ಆಮೇಲೆ ಸ್ಟೇಟ್ ಮಾತಾಡೋಣ. ಸೆಂಟ್ರಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಇಂಡೈರೆಕ್ಟ್ಲಿ ನಾವೆಲ್ಲರೂ ಸಾಲ ಕಟ್ತಾ ಇದ್ದೀವಿ. ಈಗ ಮೊನ್ನೆ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟರು, 12 ಲಕ್ಷವರೆಗೆ ಬೆನಿಫಿಟ್ ಇದೆ. ವೆಲ್ಕಮ್ ಮಾಡೋಣ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? 3 ಕೋಟಿ ಚಿಲ್ಲರೆ ಜನಕ್ಕೆ ಅನುಕೂಲ ಆಗುತ್ತೆ. ಒಪ್ಕೊಳ್ಳೋಣ. ನೀವು 60% ಜನರು ಬಡವರು, ಕೂಲಿ ಕಾರ್ಮಿಕರು, ಈ ದೇಶದಲ್ಲಿ ನಿರ್ಗತಿಕರು, ಅವರು GST ಕಟ್ತಾರೆ. GST ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು? GST ಕಮ್ಮಿ ಮಾಡಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಮತ್ತು ಕಾರ್ಪೊರೇಟ್ ಟ್ಯಾಕ್ಸು ಕಳೆದ ಇವ್ರು ಬಂದಾಗಿಂದ 6 ವರ್ಷದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ 5% ಕಮ್ಮಿ ಮಾಡೋದ್ರಿಂದ ವರ್ಷಕ್ಕೆ ಆದಾಯ 1.5 ಲಕ್ಷ ಕೋಟಿ ಭಾರತ ಸರ್ಕಾರ ಲಾಸ್ ಇದೆ. 1.5 ಲಕ್ಷ ಕೋಟಿ. ಯಾವ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಹೋಗಲಿ 5-10 ಸಾವಿರ ಕೋಟಿ ಪ್ರಾಫಿಟ್ ಮಾಡ್ತಿದ್ರೆ ಹೋಗೋಣ. ಇವತ್ತು ಪ್ರಾಫಿಟ್ ಮಾಡ್ತದೆ ಲಕ್ಷಾಂತರ ಕೋಟಿಗಳು ಮಾಡ್ತದೆ ಕಾರ್ಪೊರೇಟ್ಗಳು. ಎದಕ್ಕೆ? ಬೆನಿಫಿಟ್ ಯಾರಿಗೆ ಜಾಸ್ತಿ ಆಗ್ತಾ ಇದೆ? ಕಾರ್ಪೊರೇಟ್ಗಳು ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡು ಹೆಂಗಿರ್ಬೋದು ಅವ್ರ ಹತ್ರ? ಕೇಂದ್ರ ಸರ್ಕಾರ ಕಂಪ್ನಿಗಳು ಯಾವಿರ್ತವೆ, ರಾಜ್ಯ ಸರ್ಕಾರ ಕಂಪ್ನಿಗಳು ಅವ್ರ ಹತ್ರ ಜಾಸ್ತಿ ದುಡ್ಡು ಇರಬೇಕು. ಯಾಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ರೊಕ್ಕ ಹಾಕಿರ್ಬೇಕಂತಂದ್ರೆ, ನಾಳೆ ಹೆಚ್ಚು ಕಮ್ಮಿ ಆದರೆ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಸಬ್ಸಿಡಿ ಕೊಡೋಕೆ ಅವ್ರ ಹತ್ರ ರೊಕ್ಕ ಇರಬೇಕು. ONGC ಹತ್ರ ಸಬ್ಸಿಡಿ ಕೊಡೋಕೆ ರೊಕ್ಕ ಇರಬೇಕು ಅಲ್ವಾ? ಕೋಲ್ ಇಂಡಿಯಾ ಹತ್ರ ಸಬ್ಸಿಡಿ ಕೊಡೋಕೆ ರೊಕ್ಕ ಇರಬೇಕು. ಗೇಲ್ ಇರ್ಬೋದು. ಇಂಥವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು ಯಾವ ವಹಿವಾಟದಲ್ಲಿದ್ದಾವೆ, ಇವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ನಾಳೆ ದೇಶಕ್ಕೆ ಅನುಕೂಲ, ದೇಶ ಗಟ್ಟಿಯಾಗಿ ಉಳಿತದೆ. ಈಗೇನಾಗೈತೆ, ಇವ್ರ ಕಾಲದಲ್ಲಿ 25 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾರಿಬಿಟ್ಟಿದ್ದಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಯಾವುದರಲ್ಲಿ ರೊಕ್ಕ ಇಲ್ಲ, ಪ್ರೈವೇಟ್ ಕಂಪ್ನಿ ಹತ್ರ ರೊಕ್ಕ ಜಾಸ್ತಿ ಇದೆ. ಇದು ನಮ್ಮ ಇಶ್ಯೂ, ನಮ್ಮ ದೇಶದ ಇಶ್ಯೂ ಇದು. ಇವತ್ತು ಪಾಲಿಸಿ ಮಾಡ್ತಕ್ಕಂಥದ್ದು ಕೋಲ್ ಮೈನಿಂಗ್, ಕೋಲ್ ಇಂಡಿಯಾ ಯಾಕೆ ನಮ್ಮ ಹತ್ರ ರೊಕ್ಕ ಇರಬಾರ್ದು? ಮೈನಿಂಗ್ ಕಂಪ್ನಿ ನಮ್ಮದೆಲ್ಲ ಇರೋದು. ಇವತ್ತು ಯಾಕೆ ನಮ್ಮ ಹತ್ರ ರೊಕ್ಕ ಇಲ್ಲ? ಅದಾನಿ ಅಂತಕ್ಕಂಥ ಕಂಪ್ನಿ ಯಾವತ್ತು ಮೈನಿಂಗ್ ಮಾಡೋದೇ ಅಲ್ಲ. ಅದಾನಿ ಕಂಪ್ನಿ ಯಾವತ್ತು ಇನ್ಫ್ರಾಸ್ಟ್ರಕ್ಚರ್ನಾಗಿರೋ ಕಂಪ್ನಿಗಳೆಲ್ಲ ಅವ್ರ ಹತ್ರ ಲಕ್ಷ ಕೋಟಿ ಹೆಂಗೆ ಅದಾವೆ. ಇದು ರಿಲಯನ್ಸ್ ಇವತ್ತು 25 ಲಕ್ಷ 30 ಲಕ್ಷ ಕೋಟಿ ಹೆಂಗೆ ಮಾಡ್ತಾ ಇದೆ? ಕಾರಣ ಏನು ನೋಡ್ರಿ? ಇದು ದೇಶದ ಆಸ್ತಿ. ನಾವೇನು ಮೋದಿ ವಿರುದ್ಧ ಏನು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ನಾವೇನು ಟೇಕೆ ಹಿಡ್ಕೊಂಡಿಲ್ಲ ಇದ್ರಾಗ. ನೀವು ಆರ್ಥಿಕ ಸ್ಥಿತಿ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸೋದು ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ? ಇದೇನು ನಿಮ್ಮ ಮುಂದೆ ಹೇಳಕತ್ತೀವಲ್ರಿ? ಅವ್ರು ಹೇಳಿಸ್ಬೇಕು, ಅವ್ರು ಹೊಡಿಸ್ಬೇಕು, ನಾವು ಹೇಳಕತ್ತೀವಿ. ಗಟ್ಟಿಯಾಗಿ ಧ್ವನಿ ಎತ್ತಾ ಇಲ್ಲ ಅಂತ. ರೀ, ಗಟ್ಟಿ ಧ್ವನಿ ಎಂಬುದೇನಿದೆ ಅಲ್ಲ, ನಾನು ಒಂದೇ ಒಂದು ಮಾತಾಡೋದು, ಒಂದೇ ಒಂದು ತಿಂಗಳ ಮೋದಿಯವ್ರಿಗೆ ಫ್ರೀ ಬಿಡೋಕೆ ಹೇಳ್ರಿ ಮೀಡಿಯಾಗೆ. ನಾವು ಹೇಳಿದ್ದೇ ತೋರ್ಸೋಕೆ ಹೇಳ್ರಿ, ಬೇಕಾದ್ರೆ ಚಾಲೆಂಜ್ ಮಾಡೋಣ. ಒಂದೇ ಒಂದು ತಿಂಗಳ 10 ವರ್ಷದಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಡಿಯೋಗಳೇ ತೋರಿಸ್ಬಿಡ್ರಿ, ಬೇರೆ ಏನು ಬೇಡ. 10 ವರ್ಷ ಮೋದಿ ಅವ್ರು ಹೇಳಿರ್ತಕ್ಕಂಥ ವಿಡಿಯೋ ತೋರಿಸ್ರಿ, 1 ತಿಂಗಳ ಫ್ರೀ ತೋರಿಸ್ರಿ, ಆಮೇಲೆ ಎಲೆಕ್ಷನ್ ಹೋಗೋಣ. ಆಮೇಲೆ BJP ಎಲ್ಲ ಬಂದು ಮಾತಾಡಲಿ.